ಏನ್ ಚೆನ್ನಕ ಏನ್ ಹೇಳು ಅಲ್ಲ ಈ ಪಾಟಿ ಮೈ ಮೇಲೆ ತಡ್ಡೆ ಅಂತ ಕುಡಿತಿದ್ಯಾ ಯಾಕೆ ರಂಗಣ್ಣ? ನೋಡು ಚೆನ್ನಕ, ಈಗ ಹೇಳುವುದಕ್ಕೂ ಸಮಯ ಇಲ್ಲ. ನಾನೀಗ 90 ಎಣ್ಣೆ ಹೊಡಿಬೇಕು, ನಾ ಬರ್ತೀನಿ. ನಿಂತ್ಕೋ ಇಲ್ಲಿ. ಅದು ಬೇರೆ ಹೇಳು ಅಂದ್ರೆ ಹೇಳ್ಬೇಕಪ್ಪ. ಈಗ ನೀನು ಇಷ್ಟು ಕೇಳಕತ್ತೆ ಇದೆಯಲ್ಲ ಅಂತ ನಾ ಹೇಳ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ಈಗ ನಾನು ಹೇಳು ವಿಷಯನ ನೀನು ಯಾರಿಗೂ ಹೇಳ್ಬಾರ್ದು. ಹೇಳಲ್ವಾ? ಹೇಳ ತಾನೆ? ಹೇಳಿದ್ರೆ ಹೇಳಲ್ಲ. ನಾನು ನಿಜವಾಗ್ಲೂ ಯಾರಿಗೂ ಹೇಳಲ್ಲ ರಂಗಣ್ಣ. ತನಕ ಏನು ಹೇಳು, ನಿನ್ ಮಾತ್ ಮೇಲೆ ನಂಗೆ ನಂಬಿಕೆ ಇಲ್ಲ, ನಾ ಬರ್ತೀನಿ. ರಂಗಣ್ಣ ನಿಂತ್ಕೋ ಇಲ್ಲಿ. ಅವಾಗ ನೀನು ಅಲ್ಲಿ ಬಿಟ್ಟಿಯಾಗಿ ಇಟ್ಕೊಂಡು ನಿಂತ್ಕೋ, ಅಲ್ಲಿ ಬಿಟ್ಟಿದ್ಬಿಟ್ಯಾ ಕೆಳಗ್ ಮನೆ ಕೆಂಚಿಗೆ ನಿನ್ ಕಾಳ ಆಗ್ತಿದಲ್ಲ. ನಾನು ಯಾರೋ ಒಂದ್ಗನ ಹೇಳದ್ನಾ? ಇಲ್ವಲ್ಲ. ನಾನು ಅವ್ರ ಅಪ್ಪನೊಂದಿಗೆ ಹೇಳದ್ನಾ? ಇಲ್ಲ ಅವ್ರ ಅಮ್ಮನೊಂದಿಗೆ ಹೇಳದ್ನಾ? ಅದು ಇಲ್ಲ. ಅವ್ರ ಅಣ್ಣನೊಂದಿಗೆ ಹೇಳದ್ನಾ? ಇಲ್ಲಪ್ಪ. ಅವ್ರ ತಮ್ಮನೊಂದಿಗೆ ಹೇಳದ್ನಾ? ಇಲ್ಲ. ಮತ್ ಇನ್ನೇನು? ಆದ್ರೆ ಅವ್ಳ ಗಂಡಂಗೆ ಹೇಳಿ ಉತ್ನಾಯಿಗೆ ಹೊಡ್ಸ್ದಂಗೆ ಜ್ಞಾಪಕ ಆಯ್ತಲ್ಲ. ಅದೊಂದು ಹೇಳ್ಬಿಟ್ಟೆ ಬಿಡ್ರಿ ರಂಗಣ್ಣ. ಅದೊಂದು ವಿಷಯ, ಅದೊಂದು ಹೇಳ್ಬಿಟ್ಟೆ. ಅವ್ಳ ಗಂಡಂಗೆ ಹೇಳ್ದೆ. ಇನ್ ಯಾರಿಗೂ ಹೇಳಿಲ್ಲ ಅಲ್ವಾ? ಯಾರಿಗೂ ಹೇಳಿಲ್ಲ ರಂಗಣ್ಣ. ಹೇಳ್ರ ರಂಗಣ್ಣ. ಆಯ್ತು. ಆದ್ರೂ ನಾನು ನಂಬಲ್ಲಪ್ಪ. ಅದು ಬಿಟ್ಬಿಡು, ಆ ವಿಷಯ ಬಿಟ್ಬಿಡು ರಂಗಣ್ಣ. ಅವತ್ತು ನೀನು ಎಣದಿಂದ ಕಡೆ ಕಾಸು ಎಸ್ತಾ ಇದ್ರಲ್ಲ, ಕಾಸು ಅವಾಗ ಕಾಸೆಲ್ಲ ಎತ್ಕೊಂಡು ಜೋಬಲ್ ಹಾಕೊಂತ ಇದ್ದಲ್ಲ, ನಾನು ಯಾಕನ ಬಂತು ಅದೇ ಎಣೆ ಎತ್ಕೊಡೋ ಕಾಸುಗಳು ಎತ್ಕೊಂಡು ಜೋಬಲ್ ಹಾಕೊಂತಿದ್ದೆ. ಯಾರು ಕಾಣಿಸ್ತಿದ್ದಂಗೆ ಜೋಬಲ್ ಹಾಕೊಂತ ಇದ್ದಲ್ಲ ನೀನು. ಜೋಬ್ ಹಾಕತ್ತಿದ್ದೆ. ಯಾರೊಂದ್ಕನ ಹೇಳದ್ನಾ? ನಮ್ಮ ಮನೇಲಿ ಹೇಳದ್ನಾ? ನಿಮ್ ಮನೇಲಿ ಹೇಳದ್ನಾ? ಅಕ್ಕಪಕ್ಕದವ್ರಿಗೆ ಹೇಳದ್ನಾ? ನಿನ್ ಫ್ರೆಂಡ್ಸ್ಗೆ ಹೇಳದ್ನಾ? ಇಲ್ಲ. ನಮ್ ಫ್ರೆಂಡ್ಸ್ಗೆ ಹೇಳದ್ನಾ? ಅದು ಇಲ್ಲ. ಆದ್ರೆ ನನ್ನ ಹೆಂಡತಿಗೆ ಹೇಳ್ದಿ ಪರ್ಕೆಲಿ ಒಡ್ಸ್ದಂಗೆ ಜ್ಞಾಪನ ಆಯ್ತಲ್ಲ. ಆಯ್ತಪ್ಪಿ ಹೇಳ್ಬಿಟ್ಟೆ ಬಿಡು ರಂಗಣ್ಣ. ನನ್ನ ಹೆಂಡತಿಗೆ ಒಬ್ಬಳಿಗೆ ಹೇಳಿರೋದೇನು? ಒಬ್ಬಳಿಗೆ ಹೇಳಿರೋದ, ನೀನ್ ಯಾರಿಗೂ ಹೇಳಿಲ್ಲ ರಂಗಣ್ಣ. ಯಾರಿಗೂ ಹೇಳಿಲ್ಲಲ್ವಾ? ಯಾರಿಗೂ ಹೇಳಿಲ್ಲ ರಂಗಣ್ಣ. ನಾನು ನಂಬೋದ ನೀನ? ರಂಗಣ್ಣ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ ರಂಗಣ್ಣ. ಸರಿ ಆಯ್ತು, ಬಾ ಚೆನ್ನಕ ಹೇಳ್ತೀನಿ. ಬಾ ರಂಗಣ್ಣ, ಇಷ್ಟು ಕೇಳ್ತಾದ್ರು ಹೇಳ್ತಾ ಇಲ್ಲ ರಂಗಣ್ಣ. ಹೇಳ್ ರಂಗಣ್ಣ. ನೀನು ಇಷ್ಟು ಹೇಳ್ಕತ್ತೀದಿ ಅಂತ ಹೇಳ್ತೀನಿ ಚೆನ್ನಕ. ಹೇಳು. ನಾನು ಯಾಕೆ ಇಷ್ಟು ಎಣ್ಣೆ ಕುಡಿತೀನಿ ಅಂದರೆ, ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆ ನಡಿಬಾರ್ದಿತ್ತು, ನಡೆದೋಯ್ತು ಚೆನ್ನಕ. ಅದೇನು ಅಂತ ಹೇಳು ರಂಗಣ್ಣ, ನಾನು ಖುಷಿ ಕೇಳ್ತೀನಿ. ಆ ಕಹಿ ಘಟನೆ ಕೇಳಿಬಿಟ್ರೆ ನಿನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತೆ ಚೆನ್ನಕ. ಹೌದಾ? ಅಂಥ ಕಹಿ ಘಟನೆ ನಡೆದ್ಬಿಡ್ತು ನನ್ನ ಜೀವನದಲ್ಲಿ. ಅದೇನು ಅಂತ ಹೇಳು ರಂಗಣ್ಣ. ಹೇಳಲೇಬೇಕು ಅಂತೀಯಾ? ಹೇಳಿ. ನಾನು ಯಾರೊಂದಿಗೂ ಹೇಳಲ್ಲ, ಹೇಳು ರಂಗಣ್ಣ. ಹೇಳ್ತೀನಿ ಚೆನ್ನಕ. ಬಾ. ಹಿಂಗೆ ಒಂದಿನ ರೋಡಲ್ಲಿ ನಾನು ನಡ್ಕೊ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಬೆಕ್ಕು ಅಡ್ಲ ಬಂದ್ಬಿಡ್ತು. ಬೆಕ್ಕಲ್ವಾ ಅಡ್ಲ ಬಂದದ್ದು, ಅದಕ್ಕೆ ಯಾವ ಶಕುನ? ಅಪಶಕುನ. ಅದು ನಮಗೆ ಒಂದು ಪ್ರಾಣಿ ಅನ್ಕೊಂಡು ನಾನು ಅಪಶಕನೂ ಇಲ್ಲ ಒಂಡಂಗಾಟಿನೂ ಇಲ್ಲ ಅನ್ಕೊಂಡು ನನ್ನ ಪಡೆದು ನಾನು ನಡ್ಕೊ ಹೋಗ್ತಾ ಇದ್ನ. ಹಿಂಗೆ ಒಂದು ಸ್ವಲ್ಪ ದೂರ ಹೋದೆ ಚೆನ್ನಕ. ಹೋಗ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ತೀನಿ, ಆ ಬೆಕ್ಕು ಒಂದು ನಿಮಿಷ ನಿಂತಿದ್ದು ಮುಂದಕ್ಕೆ ಹೋಯ್ತು ಚೆನ್ನಕ. ನನ್ಗೆ ಹೆಂಗಾಗಿರ್ಬೇಕು? ಚೆನ್ನಕ, ಇದೇ ಮ್ಯಾಟ್ರು ಆಗಿರೋದು. ಇದಕ್ಕಿಂತ ಅಪಶಕುನ ಆಗ್ಬೇಕಾ ನನಗೆ? ಚೆನ್ನಕ, ಇಂಥ ಅಪಶಕುನ ಬಂತಲ್ಲ ಅಂತ ನಾ ಕುಡಿತಿರ್ತೀವಿ ಚೆನ್ನಕ. ಸರಿ ರಂಗಣ್ಣ, ನೀನ್ ದಿಸ ಎಣ್ಣೆ ಹೊಡಿತ್ಯಾ? ಟೆನ್ಷನ್ ಆದಾಗ ಮಾತ್ರ ಎಣ್ಣೆ ಹೊಡಿತ್ಯಾ? ಚೆನ್ನಕ, ನೀವು ತಿಳ್ಕೊಂಡಿರೋಂಗೆ ನಾನು ದಿನ ಎಣ್ಣೆ ಹೊಡಿಯಲ್ಲ, ಟೆನ್ಷನ್ ಆದಾಗ ಮಾತ್ರ ಎಣ್ಣೆ ಹೊಡಿತೀನಿ. ಆದರೆ ಮಾಡೋದು, ಟೆನ್ಷನ್ನು ದಿನ ಇರುತ್ತಲ್ಲ.